ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾಸ್ ಕ್ಲಿನರಿ. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ನಾನು ಬೆಳಗಿನ ಬ್ರೇಕ್ಫಾಸ್ಟಿಗೆ ಹಬೆ ವಡೆ ಅಥವಾ ಖಾರದ ಕಡುಬು ಮಾಡೋದನ್ನು ಹೇಳ್ತಾ ಇದ್ದೀನಿ. ಇದು ತುಂಬ ಚೆನ್ನಾಗಿರುತ್ತೆ, ಖಾರವಾಗಿ ಒಳ್ಳೆ ಹೆಲ್ತಿಯಾಗಿರೋಂಥ ಬ್ರೇಕ್ಫಾಸ್ಟ್ ಇದು. ಯಾವಾಗಲೂ ಎಣ್ಣೆದು ಅಥವಾ ಸಿಹಿ ತಿಂಡಿ ಎಲ್ಲ ತಿಂದು ಬೋರ್ ಆದಾಗ ಈ ಥರ ಖಾರದ ಕಡುಬನ್ನು ಮಾಡಿಕೊಂಡು ತಿನ್ಬೋದು. ಹಬೆ ವಡೆ ಅಂತಲೂ ಹೇಳ್ತಾರೆ ಇದನ್ನು. ಇದು ತುಂಬ ಹೆಲ್ತಿಯಾಗಿರೋದ್ರಿಂದ ಒಳ್ಳೆಯದು. ಇದಕ್ಕೆ ಬೇಕಾಗಿರೋದು 1 ಕಪ್ ತೊಗರಿಬೇಳೆ, 1 ಕಪ್ ಹೆಸರುಬೇಳೆ, 1 ಕಪ್ ಕಡಲೆಬೇಳೆ, 1 ಕಪ್ ಅಕ್ಕಿ, ಅರ್ಧ ಕಪ್ಪು ಉದ್ದಿನಬೇಳೆ. ಇದಿಷ್ಟನ್ನು ಚೆನ್ನಾಗಿ ತೊಳೆದು ರಾತ್ರಿಯೇ ನೆನೆಸಿಡ್ಕೋಬೇಕು. ಆಮೇಲೆ ಬೆಳಗ್ಗೆ ಅದನ್ನು ರುಬ್ಕೋಬೇಕು. ರುಬ್ಬುವಾಗ ಫಸ್ಟು ಮಿಕ್ಸಿ ಜಾರಿಗೆ ಶುಂಠಿ, ಹಸಿರು ಮೆಣಸಿನ್ಕಾಯಿ, ಜೀರಿಗೆ, ಬೆಳ್ಳುಳ್ಳಿ, ಸ್ವಲ್ಪ ಅರಿಶಿನ ಹಾಕಿ ಫಸ್ಟು ತರ್ತರಿಯಾಗಿ ರುಬ್ಕೊಂಡು ಆಮೇಲೆ ಈ ಬೇಳೆಗಳು ಏನು ಮಿಕ್ಸ್ ಮಾಡಿ ನೆನೆಸಿರ್ತೀವಲ್ಲ ಅದಷ್ಟನ್ನು ಒಟ್ಟಿಗೆ ಹಾಕ್ಕೊಂಡು ತರಿಯಾಗಿ ರುಬ್ಕೋಬೇಕು. ಸ್ವಲ್ಪ ನೀರನ್ನು ಮಾತ್ರ ಹಾಕ್ಕೊಂಡು ತರಿಯಾಗಿ ರುಬ್ಕೋಬೇಕು. ನಾವು ವಡೆಗೆಲ್ಲ ರುಬ್ಕೊಳ್ತೀವಲ್ಲ ಆ ಥರ ತುಂಬ ನೀರಾಗಿ ಹಿಟ್ಟಿನದಕ್ಕೆ ಮಾಡ್ಕೋಬಾರ್ದು. ಈ ಥರ ತರಿಯಾಗಿ ರುಬ್ಕೋಬೇಕು. ಸ್ವಲ್ಪ ಮಾತ್ರ ನೀರಿರಬೇಕು ಅಷ್ಟೇ. ಇಷ್ಟು ಬೇಳೆ ಅರ್ಧ ಕಾಣಿಸ್ತಾ ಇರಬೇಕು, ಅರ್ಧ ರುಬ್ಬಿರಬೇಕು. ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾವು ಸಣ್ಣಗೆ ಹೆಚ್ಚಿರೋಂಥ ಈರುಳ್ಳಿನ ಹಾಕ್ಕೋಬೇಕು. ಈರುಳ್ಳಿ ಹಾಕಿದಷ್ಟು ರುಚಿಯಾಗಿರುತ್ತಿದ್ದು. ಈರುಳ್ಳಿ ಬೇಡ ಅಂದವರು ಸ್ಕಿಪ್ ಮಾಡ್ಕೋಬೋದು. ಆಮೇಲೆ ಒಂದಿಷ್ಟು ಕ್ಯಾರೆಟ್, ನಾನಿಲ್ಲಿ 2 ಮೀಡಿಯಮ್ ಸೈಜ್ ಕ್ಯಾರೆಟನ್ನು ದಪ್ಪ ತುರಿಯಲ್ಲಿ ತುರ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ, ಹೆಲ್ದಿನೂ ಕೂಡ, ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ, ಕಲರ್ಫುಲ್ಲಾಗಿ ಕಾಣಿಸುತ್ತೆ ಇದು ಕಡುಬು. ವಡೆ ಅಂತ ನಾವೇನು ಎಣ್ಣೆಲಿ ಕರಿಯೋ ಬದಲು ಈ ಥರ ಎಲ್ಲ ಮಾಡಿಕೊಂಡು ಹೆಲ್ತಿಯಾಗಿ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಮಾಡ್ಕೋಬೋದು. ನಾನೀಗ ಅರ್ಧ ಕಟ್ಟು ಸಬ್ಸಿಗೆ ಸೊಪ್ಪನ್ನು ಚೆನ್ನಾಗಿ ತೊಳೆದು ಸಣ್ಣಗೆ ಹೆಚ್ಚಿ ಹಾಕ್ತಾಯಿದ್ದೀನಿ. ಮಕ್ಳಿಗೆ ಇಷ್ಟ ಅಲ್ವಾ, ಅದಕ್ಕೆ ಕಾರ್ನನ್ನು ಹಾಕ್ತಾಯಿದ್ದೀನಿ. ಕಾರ್ನ್ ಹಸಿದೆ ಹಾಕ್ತಾಯಿದ್ದೀನಿ, ಯಾಕೆಂದರೆ ಆಮೇಲೆ ಸ್ಟೀಮ್ ಮಾಡ್ತೀವಿ. ಆಮೇಲೆ 1 ಟೇಬಲ್ ಸ್ಪೂನಷ್ಟು ಈನೋ ಹಾಕ್ತಾಯಿದ್ದೀನಿ, ಅಥವಾ ಅಡುಗೆ ಸೋಡಾನು ಹಾಕ್ಕೋಬೋದು. ನಾನು ಇಲ್ಲಿ ಈನೋ ಹಾಕ್ತಾಯಿದ್ದೀನಿ. ಆಮೇಲೆ 1 ಟೀ ಸ್ಪೂನಷ್ಟು ಉಪ್ಪನ್ನು ಹಾಕಬೇಕು. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಡ್ಲಿ ಪ್ಲೇಟಲ್ಲಿ ಎಣ್ಣೆಯನ್ನು ಸವರಿ ಎಲ್ಲ ಇಡ್ಲಿ ಪ್ಲೇಟಿಗೆ ಹಾಕ್ಕೊಳ್ತಾ ಬರಬೇಕು. ಇದು ತುಂಬ ತೆಳ್ಳಗೂ ಕಲಿಸ್ಬಾರ್ದು, ಮೀಡಿಯಮ್ ಕನ್ಸಿಸ್ಟೆನ್ಸಿಲಿರಬೇಕು. ಸ್ವಲ್ಪ ನೀರಿದ್ದರೆ ಸಾಕು. ಆಮೇಲೆ ತರಿಯಾಗಿ ರುಬ್ಬಿರ್ತೀವಿ. ಇದು ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ತರಕಾರಿ, ಸೊಪ್ಪು, ಕಾರ್ನು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಕಲಸಿ ಆಮೇಲೆ ಕೈಯಲ್ಲೇ ಇದರಲ್ಲಿ ಇಡ್ಲಿ ಪ್ಲೇಟಲ್ಲಿ ಇಡ್ತಾ ಬರಬೇಕು. ಈಗ ನೋಡಿ ಎಲ್ಲ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ಉಪ್ಪು ಹಾಕ್ಕೊಂಡಿದ್ದೀವಿ, ಈನೋ ಹಾಕ್ಕೊಂಡಿದ್ದೀವಿ. ತರಕಾರಿ, ಸೊಪ್ಪು, ಕಾಳು ಎಲ್ಲ ಇರೋದ್ರಿಂದ ಮಕ್ಕಳಿಗೂ ತುಂಬ ಒಳ್ಳೆಯದು, ನಾವು ತಿಂದ್ರೂ ತುಂಬ ಹೆಲ್ತಿ. ಎಣ್ಣೆದೆಲ್ಲ ಮಾಡಿ ಬೇಜಾರಾಗಿರುತ್ತೆ, ಎಣ್ಣೆ ತಿಂದು ಬೇಜಾರಾಗಿರುತ್ತೆ. ಸೊ ಈ ಥರ ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ, ಖಾರವಾಗಿ. ಅದಕ್ಕೆ ಇದನ್ನು ಹಬೆ ವಡೆ ಅಂತ ಕರೀತಾರೆ. ಎಣ್ಣೆ ಕರಿಯೋ ವಡೆ ಬೇಡ ಅಂತಂದರೆ ಈ ಥರ ಸ್ಟೀಮಲ್ಲಿ ಮಾಡ್ಕೋಬೋದು. ಎಲ್ಲರಿಗೂ ಎಣ್ಣೆಲಿ ತಿನ್ನೋ ಪದಾರ್ಥ ಇಷ್ಟ ಆಗಲಿಲ್ಲ ಅಂದವರು ಈ ಥರ ಸ್ಟೀಮಲ್ಲಿ, ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ, ಖಾರವಾಗಿರುತ್ತೆ. ಇದನ್ನು ಕಾಯಿ ಚಟ್ನಿ ಜೊತೆನೂ ಮಾಡ್ಕೊಂಡು ತಿಂತಾರೆ, ಹಾಗೆ ತುಪ್ಪ ಹಾಕ್ಕೊಂಡು ತಿನ್ಬೋದು ಇದನ್ನು. ಈಗ ನಾನು ಕಲಸಿರೋ ಹಿಟ್ಟನ್ನೆಲ್ಲ ಇಡ್ಲಿ ಪ್ಲೇಟಿಗೆ ಎಣ್ಣೆ ಹಚ್ಚಿ ಈ ಥರ ಕೈಯಲ್ಲೇ ಹಾಕ್ತಾಯಿದ್ದೀನಿ. ಯಾಕೆಂದರೆ ಸೌಟಲ್ಲೆಲ್ಲ ಹಾಕೋಕ್ಕೆ ಇದು ತೆಳ್ಳಗಿರಲ್ಲ, ಹಿಟ್ಟು ತರಿಯಾಗೇ ಇರುತ್ತೆ. ಸೊ ಇದನ್ನು ಕೈಯಲ್ಲೇ ಈ ಥರ ಎಲ್ಲ ಇಡ್ಲಿ ಪ್ಲೇಟಲ್ಲಿ ಎಷ್ಟು ಜಾಗ ಇರುತ್ತೋ, ಸ್ಪೇಸ್ ಇರುತ್ತೋ ಅಷ್ಟನ್ನು ಇಡ್ತಾ ಬರಬೇಕು. ಇದು ವಡೆನ ತಟ್ಟದಂಗೆ ಫ್ರೆಂಡ್ಸ್. ಇದು ವಡೆ ತಟ್ಟಿ ನಾವೇನು ಎಣ್ಣೆಲಿ ಬಾಣಲೆಲಿ ಕರಿತೀವಲ್ಲ ಅದ್ರ ಬದಲು ಈ ಥರ ಸ್ಟೀಮ್ ಮಾಡೋದಿದು. ಸೊ ಈ ಥರ ಎಲ್ಲ ತಟ್ಟಿ ಕ್ಲೀನಾಗಿ ಇದು ಇಡ್ಲಿ ಪ್ಲೇಟ್ ಮೌಲ್ಡ್ದು ಏನು ಜಾಗ ಇದೆಯಲ್ಲ ಅದರೊಳಗೆ ಇಡ್ತಾ ಬರಬೇಕು. ಈಗೆಲ್ಲದನ್ನು ನಾವು ಈ ಥರ ಹಿಂಗೆ ಪ್ಲೇಟಲ್ಲಿ ಜೋಡಿಸ್ಕೊಳ್ತಾ ಬರಬೇಕು. ಇದು ನೋಡೋದಕ್ಕೆ ಕಲರ್ಫುಲ್ಲಾಗಿರುತ್ತೆ, ಸೊಪ್ಪು, ಕ್ಯಾರೆಟು, ಕಾರ್ನ್ ಎಲ್ಲ ಇರೋದ್ರಿಂದ ಕಲರ್ಫುಲ್ಲಾಗಿರುತ್ತೆ, ಮತ್ತು ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಮೆಣಸಿನ್ಕಾಯಿ ಚೆನ್ನಾಗಿ ಜಾಸ್ತಿನೇ ಹಾಕೊಂಡ್ರೆ ಒಳ್ಳೆಯದಿದು. ಸ್ವಲ್ಪ ಶುಂಠಿ ಮತ್ತು ಹಸಿರು ಮೆಣಸಿನ್ಕಾಯಿ ಜಾಸ್ತಿ ಹಾಕ್ಕೊಂಡ್ರೆ ಖಾರವಾಗಿರುತ್ತೆ. ಇದು ಬೇಳೆಗಳು ಮಿಶ್ರಣ ಆಗಿರೋದ್ರಿಂದ ಖಾರ ಸ್ವಲ್ಪ ಜಾಸ್ತಿ ಹಿಡಿಯುತ್ತೆ, ಹಾಕ್ಕೊಂಡ್ರೆ ರುಚಿನೂ ಇರುತ್ತೆ. ಈ ಥರ ಎಲ್ಲದನ್ನು ನಾವು ತಟ್ಕೊಳ್ತಾ ಬರಬೇಕು. ಆಮೇಲೆ ನಾವು ಅಷ್ಟೊತ್ತಿಗೆ ನಾವು ಇಡ್ಲಿ ಪಾತ್ರೆ ರೆಡಿ ಇಟ್ಟಿರಬೇಕು. ಸೊ ನಾವು ಅದರೊಳಗೆ ನಾವೆಲ್ಲ ಸ್ಟ್ಯಾಂಡನ್ನು ಇಟ್ಟು 7ರಿಂದ 8 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಸ್ಟೀಮ್ ಮಾಡಿಕೊಂಡು ಆಫ್ ಮಾಡಿ ಒಂದು 5 ನಿಮಿಷ ಹಾಗೆ ಬಿಟ್ಬಿಡಬೇಕು ಕುಕ್ಕರ್ನಲ್ಲಿ, ಅಂದರೆ ಇಡ್ಲಿ ಸ್ಟ್ಯಾಂಡ್ ಪಾತ್ರೆಯಲ್ಲಿ. ಆಮೇಲೆ ತಣ್ಣಗಾದ್ಮೇಲೆ, ಸ್ವಲ್ಪ ಬೆಚ್ಚಗಾದ್ಮೇಲೆ ಈ ಪ್ಲೇಟ್ಗಳನ್ನೆಲ್ಲ ಒಂದೊಂದೇ ತೆಗೆದು ಸ್ವಲ್ಪ ಆರಕ್ಕೆ ಬಿಟ್ಬಿಟ್ಟು ನಿಧಾನಕ್ಕೆ ಎಲ್ಲ ತೆಗಿಬೇಕು. ನೋಡಿ ಈ ಥರ ಚೆನ್ನಾಗಿ ಬೆಂದಿದೆ. ಎಲ್ಲ ಬೇಳೆಗಳು ರಾತ್ರಿಯೇ ನೆನೆಸಿರೋದ್ರಿಂದ ಚೆನ್ನಾಗಿ ಆರಾಮಾಗಿ ಈ ಥರ ತರಿಯಾಗಿ ರುಬ್ಕೊಂಡಿರ್ತೀವಿ. ಸೊ ಈಗ ಚೆನ್ನಾಗಿ ಬರುತ್ತೆ ಇಡ್ಲಿಗಳು. 1-2 ನಿಮಿಷ ಬಿಟ್ಟು ತೆಗೆದ್ರೆ ಚೆನ್ನಾಗಿ ಬರುತ್ತೆ. ಈ ಥರ ನೋಡಿ
ಬಿಸಿ ಬಿಸಿಯಾದ ಹಬೆ ವಡೆ ಅಥವಾ ಖಾರದ ಕಡುಬು ರೆಡಿ. ನೀವು ಒಂದು ಸತಿ ಟ್ರೈ ಮಾಡಿ, ಇದನ್ನು ಚಟ್ನಿ ಮತ್ತು ತುಪ್ಪದ ಜೊತೆ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.